ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ರಾಕ್ ಕ್ಯಾಂಪರ್ ಅಂತ ರೆಸಾರ್ಟಲ್ಲಿ ಸ್ಟೇ ಮಾಡ್ತಿದ್ವಿ. ಇದು ಆಲ್ಮೋಸ್ಟ್ ಮುನ್ನಾರಿಂದ 30 ಕಿಲೋಮೀಟರ್ಸ್ ದೂರ ಇದೆ. ಇದು ಟಾಪ್ ಹಿಲ್ ಸ್ಟೇಷನ್ ಮೇಲೆ ಫುಲ್ ಟಾಪಲ್ಲಿದೆ. ಸೊ ಹಂಗಾಗಿ ವ್ಯೂ ಸಕ್ಕದಾಗಿದೆ. ಸೊ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡೋಣ ಹೆಂಗಿದೆ ಅಂತ. ನಾವು ಆ್ಯಕ್ಚುಲಿ ಇದನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಂದಿತ್ತು, ಬಟ್ ಗೂಗಲಲ್ಲಿ ಅವ್ರು ಜಾಸ್ತಿ ಪಿಕ್ಸ್ ಹಾಕಿಲ್ಲ. ಬಟ್ ಇಲ್ಲಿ ಬಂದಾಗ ಇನ್ನೂ ತುಂಬ ಚೆನ್ನಾಗಿದೆ. ಇದೆಲ್ಲ ಕಾಟೇಜಸ್ ಬರುತ್ತೆ ನಿಮಗೆ. ಅಲ್ಲಿಂದ ಎಂಟ್ರಾಗಿ ಬಂದರೆ ಫಸ್ಟ್ ಸಿಗೋದೇ ನಿಮಗೆ ಕಾಟೇಜಸ್ ನೋಡ್ಬೋದು. ಸಿಂಗಲ್ ಕಾಟೇಜಸ್ ಇದೆ. ಇವಾಗ ಒಂದು ಕಾಟೇಜ್ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ನೋಡಿ. ಬನ್ನಿ ಒಳಗೆ ಹೋಗೋಣ. 2 ಕಾಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಾರ್ಡ್ರೋಬ್ ಇದೆ. 4 ಪೀಪಲ್ ಸ್ಟೇ ಮಾಡ್ಬೋದು. ಇಲ್ಲಿ ಒಂದು ವಾಶ್ರೂಮ್ ಇದೆ ಅಟ್ಯಾಚ್. ಆ್ಯಕ್ಚುಲಿ ಇಲ್ಲಿ ಯಾವ ಚೆಕ್ಔಟ್ ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಕ್ಲಮ್ಸಿ ಆಗಿದೆ. ಕಾಟೇಜಸ್ ನೋಡಿದಾಯ್ತು. ಇವಾಗ ಸಪ್ರೇಟ್ ಫ್ಯಾಮಿಲಿಗೆ ಅಂತಾನೆ ಒಂದು ರೂಮ್ ಅಂತ ಬಿಲ್ಡಿಂಗ್ ಥರ ಕಟ್ಟಿದ್ದಾರೆ. ಅದನ್ನು ನೋಡಿ. ಇದೆ ಫ್ಯಾಮಿಲಿ ಅಂತ. ಇಲ್ಲಿ ರಿಸೆಪ್ಷನ್ ಇದೆ. ಇದೆಲ್ಲ ಸ್ವಲ್ಪ ದೊಡ್ಡ ರೂಮ್ಸು ನೋಡ್ಬೋದು. ಇದು ಅಷ್ಟೇ 4 ಮೆಂಬರ್ಸ್ ಮಾಡ್ಕೊಳ್ಳೋ ಒಂಥರ ಫ್ಯಾಮಿಲಿಗೆ ಅಂತಲೇ ರೂಮ್ಸ್ ಇದೆ. ಆ ಥರ ನಿಮಗೆ ಕಾಟೇಜಸ್ಸು ಹಟ್ಟು ಇಲ್ಲ ಇಷ್ಟ ಆಗಲಿಲ್ಲ ಅಂದರೆ ಈ ಥರ ರೂಮ್ಸ್ ನಾರ್ಮಲ್ ರೂಮ್ಸು ಪ್ರಿಫರ್ ಮಾಡಬೇಕು. ಇದೆಲ್ಲ ಡೈನಿಂಗ್ ಏರಿಯಾ. ಫುಲ್ ಒಂದು ಮನೆ ಥರ ಇದೆ, ಕಂಪ್ಲೀಟ್ ಮನೆ ಥರ. ಈಗ ನೀವು ಫುಲ್ ದೊಡ್ಡ ಫ್ಯಾಮಿಲಿಗಳು ಬರ್ತೀರಾ ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಸ್ಟೇ ಮಾಡ್ಬೋದು. ಇಲ್ಲಿ ಇದು 2 ಪೀಪಲ್ಸ್ಗೆ ಸ್ಟೇ ಮಾಡೋ ಥರ ನೀವು. ಎಲ್ಲದಕ್ಕೂ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಚೆಕ್ಔಟ್ ಮಾಡಿದ್ದಾರೆ ಇವಾಗ. ಸೊ ಹಂಗಾಗಿ ಸ್ವಲ್ಪ ಕೊಂಚ ಫ್ಯಾಮಿಲಿ ರೂಮ್ಸ್ ಎಲ್ಲ ಆಯಿತು. ಇವಾಗ ಟೆಂಟು ಇದೆ ನಿಮಗೆ. ಇನ್ನು ಡಬಲ್ ಡೆಕ್ಕರ್ ಕಾಟೇಜಸ್ ಎಲ್ಲ ಇದೆ, ಅದನ್ನು ನೋಡೋಣ ಬನ್ನಿ. ಇದೆಲ್ಲ ನಿಮಗೆ ಟೆಂಟ್ ಸ್ಟೇ. ನೀವು ಟೆಂಟ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಇಲ್ಲೇ ಟೆಂಟ್ ಸ್ಟೇಗಳು ಇದೆ. ದುಡ್ಡಕ್ಕೂ ಇದೆ ಟೆಂಟ್ ಸ್ಟೇ. ಆರಾಮಾಗಿ 2 ಪೀಪಲ್ ಮಲ್ಕೋಬೋದು. ಇವಾಗ ಟೆಂಟ್ ಸ್ಟೇ ಎಲ್ಲ ನೋಡಾಯ್ತು. ಇವಾಗ ಡಬಲ್ ಡೆಕ್ಕರ್ ಹೆಂಗಿದೆ ತೋರಿಸ್ತೀನಿ. ಇದು ಬಂದು ಡಬಲ್ ಡೆಕ್ಕರ್ ಕಾಟೇಜ್. ಕೆಳಗೆ 2 ಪೀಪಲ್ ಸ್ಟೇ ಮಾಡ್ಬೋದು ಆ್ಯಂಡ್ ಮೇಲೆ ಹೋದರೆ ಅಲ್ಲೂ 2 ಪೀಪಲ್ ಸ್ಟೇ ಮಾಡ್ಬೋದು. ಇದು ಬಾಲ್ಕನಿ. ಸೊ ಬಾಲ್ಕನಿಯಿಂದ ವ್ಯೂ ತುಂಬ ಚೆನ್ನಾಗಿತ್ತು. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇಷ್ಟ ತನಕ ರೂಮ್ಸ್ ಎಲ್ಲ ನೋಡಿದ್ದಾಯಿತು. ಇವಾಗ ಮೇನ್ ರೀಸನ್ ನಾವು ಈ ರೆಸಾರ್ಟ್ ಹುಡ್ಕೊ ಬಂದಿದ್ದು, ಮೇನ್ ಪಾರ್ಟ್ ಆಫ್ ದ ರೆಸಾರ್ಟ್ ಏನಂದರೆ ಸ್ವಿಮ್ಮಿಂಗ್ ಪೂಲು. ಅದನ್ನು ತೋರಿಸ್ತೀನಿ ಬನ್ನಿ. ಇದೇ ರೀಸನ್ಗೆ ನಾವು ಈ ಸ್ವಿಮ್ಮಿಂಗ್ ಪೂಲ್ನ ಚೂಸ್ ಮಾಡಿದ್ದು. ನೋಡ್ಬೋದು ನೀವೇ ಸ್ವಿಮ್ಮಿಂಗ್ ಪೂಲಲ್ಲಿ ಇಷ್ಟು ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ ಅಂತ. ಇವಾಗ ಸಮ್ಮರ್ ಆಗಿರೋ ಸ್ವಲ್ಪ
ಬಿಸಿಲು ಇರೋದ್ರಿಂದ ನಿಮಗೆ ನೇಚರ್ ಅಷ್ಟು ಕಾಣ್ತಿಲ್ಲ. ಮಳೆಗಾಲದಲ್ಲಿ ಬಂದರೆ ಸಖತ್ತಾಗಿ ಕಾಣುತ್ತೆ ಇದೆಲ್ಲ. ಮೌಂಟೇನ್ಸ್ ಫುಲ್ಲು ನೋಡ್ಬೋದು ನೀವು, ಫುಲ್ಲು ಮೌಂಟೇನ್ಸ್ ಇದೆ. ಆಮೇಲೆ ಅರ್ಲಿ ಮಾರ್ನಿಂಗ್ ಬಂದರೆ ಫುಲ್ ಗ್ರೀನ್ರಿ ಇದೆ. ಅರ್ಲಿ ಮಾರ್ನಿಂಗ್ ಬಂದರೆ ನೀವು ಇಲ್ಲಿ ಫಾಗ್ ಎಲ್ಲ ಕಾಣುತ್ತೆ. ಲೈಕ್ ಸೀಸನಲ್ಲಿ ಬಂದರೆ ಸನ್ರೈಸು ಈ ಸೈಡಲ್ಲಿ ಆಗುತ್ತೆ, ನಿಮಗೆ ಸನ್ಸೆಟ್ಟು ಬಂದ್ಬಿಟ್ಟು ಈ ಸೈಡಲ್ಲಿ ಆಗುತ್ತೆ. ಎರಡು ಒಂದೇ ಕಡೆ ನೀವು ಫೀಲ್ ಮಾಡ್ಬೋದು. ಮಾರ್ನಿಂಗ್ ಬಂದರೆ ಫಾಗ್ ಎಲ್ಲ ಇರುತ್ತೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಅಷ್ಟೇ, ಒಳಗೆ ಇಳಿದ್ರೆ ನಿಮಗೆ ಫುಲ್ ಈ ಕಡೆ ಫುಲ್ ವ್ಯೂ ಕಾಣಿಸುತ್ತೆ. ಎಕ್ಸ್ಪೀರಿಯನ್ಸೇ ಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಫೋಟೋ ಶೂಟ್ ಮಾಡೋರಿಗೆ ಎಲ್ಲನೂ ಮಾಡ್ಬೋದು. ನೀವು ಮಳೆಗಾಲದಲ್ಲಿ ಆ ಥರ ಬಂದರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡೋಕ್ಕಾಗದೇ ಇರ್ಬೋದು. ಬಟ್ ಈ ಟೈಮಲ್ಲಿ ಬಂದರೆ ನಿಮಗೆ ಒಳ್ಳೆ ಸೀನರಿನೂ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಎಂಜಾಯ್ ಮಾಡ್ಬೋದು. ಸೊ ಹಂಗಾಗಿ ನಾವು ಮೇನ್ ರೀಸನ್ ಬಂದಿದ್ದೆ ಈ ಸ್ವಿಮ್ಮಿಂಗ್ ಪೂಲ್ ವಿತ್ ವ್ಯೂ ನೋಡೋಕ್ಕೆ. ಮುನ್ನಾರಲ್ಲಿ ನಾವು ತುಂಬ ರೆಸಾರ್ಟ್ಸ್ನ ಲೈಕ್ ವಿಚಾರಿಸಿದ್ವಿ. ಎಲ್ಲರೂ ಹೇಳಿದ್ದು ಪರ್ ಹೆಡ್ 8,000 ಬೀಳುತ್ತೆ ಅಂತ ಅಂದರು. ಸೊ ನಾವು ತುಂಬ ಹುಡುಕಿ ರಿಸರ್ಚ್ ಮಾಡಿ 30 ಕಿಲೋಮೀಟರ್ಸ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ಸ್ವಿಮ್ಮಿಂಗ್ ಪೂಲ್ನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ನಮಗೆ ಪರ್ ಹೆಡ್ 1,500 ಬಿತ್ತು. ವಿತೌಟ್ ಫುಡ್ ಅಂದರೆ ನಿಮಗೆ ನೈಟ್ ಡಿನ್ನರ್ ಬೇಡ ಅಂದರೆ 1,300 ಬೀಳುತ್ತೆ. ಇಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಬ್ರೇಕ್ಫಾಸ್ಟ್ ಅವರೇ ಕೊಡ್ತಾರೆ. ಸೊ ನಮಗೆ ಫುಡ್ ಇಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಸಿಟಿಗೆ ಹೋಗಬೇಕು ಅಂದರೆ ನೀವು ಮತ್ತೆ ತುಂಬ ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ. ಸೊ ಹಂಗಾಗಿ ನಾವು ಫುಡ್ ಪ್ರಿಫರ್ ಮಾಡಿದ್ವಿ. ಆ್ಯಂಡ್ ನೈಟ್ ಡಿನ್ನರ್ಗೆಲ್ಲ ನಿಮಗೆ ಪರೋಟ, ಚಪಾತಿ, ಗೀ ರೈಸು, ಚಿಕನ್ ಕರ್ರಿ. ನಿಮಗೆ ನೈಟ್ ಎಕ್ಸ್ಟ್ರಾ ಫುಡ್ ಬೇಕು ಅಂದರೆ ಚಿಕನ್ ಐಟಮಲ್ಲಿ ಕರಿ ಬೇಡ ಬೇರೆ ಏನಾದರೂ ಬೇಕು ಅಂದರೆ ಅವರು ಮಾಡಿಕೊಡ್ತಾರೆ. ಲೈಕ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದಕ್ಕೆಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹಿಂದೆ ಬಂದರೆ ಇಲ್ಲೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ರೆಸಾರ್ಟಲ್ಲಿ ಗೇಮಿಂಗ್ ಏರಿಯಾ ಅದೆಲ್ಲ ಇನ್ನು ಮಾಡ್ತಾ ಇದ್ದಾರೆ. ನೋಡ್ತೀನಿ ಆಮ್ಜ ನೋಡ್ತೀನಿ അത് സുരേവി പോയി ನೋಡಾಯ್ತು. ಔಟ್ಡೋರ್ ಹೆಂಗಿದೆ ನೋಡೋಣ ಬನ್ನಿ. ಇದು ನಿಮಗೆ ಫೋಟೋ ಫ್ರೇಮ್ ಥರ ಚೆನ್ನಾಗಿ ಬರುತ್ತೆ. ಕುತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಇವಾಗ ಈವ್ನಿಂಗ್ ಇಲ್ಲಿ ಕರೆಕ್ಟಾಗಿ ಸನ್ಸೆಟ್ ಅಂತ ಹೇಳಿದ್ದಾರೆ. ಇಲ್ಲಿ ಸನ್ಸೆಟ್ ಆದಾಗ ಇಲ್ಲಿ ಬೇಕಾದ್ರೆ ಕುತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೋಬೋದು. ಹಾಗೆ ಇಲ್ಲಿ ಬಂದರೆ ಇಲ್ಲೆಲ್ಲ ಸ್ವಿಂಗ್ ಹಾಕಿದ್ದಾರೆ. ಆಮೇಲೆ ಇಲ್ಲಿ ನೈಟ್ ಕ್ಯಾಂಪ್ ಫೈರ್ ಹಾಕೊಡ್ತಾರೆ, ಕಾಮನ್ ಕ್ಯಾಂಪ್ ಫೈರು. ಆಮೇಲೆ ಅಲ್ಲಿ ಡಿಜೆಸ್ ಎಲ್ಲ ಹಾಕ್ತಾರೆ, ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ನೈಟ್ ವೈಬ್ದು ನಾನು ಲಾಸ್ಟ್ ಬ್ಲಾಗಲ್ಲೇ ಅಪ್ಡೇಟ್ ಮಾಡಿದ್ದೀನಿ, ಸೊ ಹೋಗಿ ನೋಡಿ. ಇಲ್ಲೆಲ್ಲ ನೋಡ್ಬೋದು ಒಳಗೆ. ಫುಲ್ ನಿಮಗೆ ಫುಲ್ ನೇಚರ್ ಮಧ್ಯ ಇರಬೇಕು ಅಂದರೆ ಇದೆಲ್ಲ ಫುಲ್ ಚೆನ್ನಾಗಿದೆ ನೋಡಿ, ಫುಲ್ ಗ್ರೀನರಿ ಇದೆ. ಸೊ ಇಲ್ಲೂ ಅಷ್ಟೇ ಹಾರ್ಟ್ ಪೀಸ್ ಹಾಕಿದ್ದಾರೆ. ಇಲ್ಲೂ ಫೋಟೋಸ್ ತೆಕ್ಕೋಬೋದು ನೀವು. ಇಲ್ಲೆಲ್ಲ ಸ್ವಿಂಗ್ ಇದೆ, ಆಲ್ಮೋಸ್ಟ್ 3-4 ಸ್ವಿಂಗ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ಬ್ಯಾಂಬೂ ಸ್ಟಿಕ್ಕಲ್ಲೇ ನೋಡ್ಬೋದು ನೀವು. ಈ ಥರ ಚೇರ್ ಎಲ್ಲ ಮಾಡಿದ್ದಾರೆ ಟ್ರೀಯಲ್ಲಿ ಫುಲ್ಲು. ನಿಮಗೆ ಎಕ್ಸ್ಟ್ರಾ ಬಾರ್ಬಿಕ್ಯೂ ಮಾಡ್ಕೋಬೇಕು ಅಂದರೆ ಅದಕ್ಕೂ ಸ್ಪೇಸಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ನೀವೇ ಚಿಕನ್ ತೊಗೊಂಡು ಅಲ್ಲಿ ಬಾರ್ಬಿಕ್ಯೂ ಮಾಡಿಕೊಂಡು ಅಲ್ಲೇ ಪಾರ್ಟಿ ಏನಾದ್ರು ಮಾಡ್ತೀರಾ ಅಂದರೆ ಎಲ್ಲ ಅಲ್ಲೇ ಯೂಸ್ ಮಾಡ್ಕೋಬೋದು. ಎಕ್ವಿಪ್ಮೆಂಟ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ ಬಾರ್ಬಿಕ್ಯೂಗೆ. ಎಲ್ಲ ಕೆಲಸ ಮಾಡಿ ಫುಲ್ ಒಂಥರ ಸ್ಟ್ರೆಸ್ ಅನಿಸಿದ್ರೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ಎಲ್ಲ ಫುಲ್ ಈ ನೇಚರ್ ಮಧ್ಯ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸಿಕ್ಕಾಪಟ್ಟೆ ರಿಲೀಫ್ ಅನಿಸುತ್ತೆ. ಮುನ್ನಾರಲ್ಲಿ ಕೇರಳದಲ್ಲಿ ಕನ್ನಡದವ್ರು ಸಿಕ್ಕಿದ್ದಾರೆ, ತುಂಬ ಖುಷಿ ಆಯಿತು. ಅವರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು ಸರ್? ಬಶೀರ್. ಎಷ್ಟು ದಿನ ಇದ್ರಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ 13 ವರ್ಷ. ಬೆಂಗಳೂರು ಮಡಿವಾಳ ಟು ಅತ್ತಿಬೆಳ್ಳಿ. ಅಲ್ಲೇ ಚೆನ್ನಾಗಿ ಕನ್ನಡ ಕಲ್ತಿದ್ರ? ಇಲ್ಲಿ ಬಂದು 13 ವರ್ಷ, 1 ವರ್ಷ ಸಾಕಲ್ಲ ಕನ್ನಡ ಕಲಿಸಕ್ಕೆ. ಇಲ್ಲಿ ಬಂದು ಎಷ್ಟು ದಿನ ಆಯಿತು? ಇಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ನಾನು. ನಿಮ್ಮ ರೆಸಾರ್ಟ್ ಬಗ್ಗೆ ಸ್ವಲ್ಪ ಹೇಳಿ. ಇದು ಮೂನಾರನ್ನು ಒಂದು 40 ಕಿಲೋಮೀಟ್ರ್ ಹಿಂದೆ ಇದೆ. ತುಂಬ ಜನ ಬರ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತು ಪರ್ ಹೆಡ್ ಚಾರ್ಜ್ ಬರೋದು 1,500 1,600 ಅಷ್ಟೇ ಬರೋದು. ನೈಟ್ ಡಿನ್ನರು, ಬ್ರೇಕ್ಫಾಸ್ಟು ಇದೆಲ್ಲ ಸೇರಿ 1,600 ಬರುವಾಗ ತುಂಬ ಕಡಿಮೆ ಆಗಿದೆ. ಎಲ್ಲರೂ ತುಂಬ ಜನ ಬರ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ನಮ್ಮ ಹೈಲೈಟ್ಸ್ ಬಂದು ಸ್ವಿಮ್ಮಿಂಗ್ ಪೂಲ್ ಬರ್ತದೆ. ತುಂಬ ಚೆನ್ನಾಗಿದೆ ಸರ್. ಓಕೆ, ಮತ್ತೆ ನೀವು ಬರಬೇಕು, ನಮ್ಮ ಫ್ರೆಂಡ್ಸ್ ಕಳಿಸ್ಬೇಕು. ಓಕೆ, ಬೆಂಗಳೂರವರು ಖಂಡಿತವಾಗಿ ಬರಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಹೋಗ್ಬನ್ನಿ.
ಫೈನಲಿ ರೆಸಾರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಾಯ್ತು. ನಮ್ಗಂತೂ ಹೋಗಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ಇನ್ನು ಇಲ್ಲೇ ಸ್ವಲ್ಪ ಇದ್ದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೇಕು ಅನಿಸ್ತಾ ಇತ್ತು. ಬಟ್ ನಾವು ನೈಟ್ ಅಷ್ಟಲ್ಲಿ ಬ್ಯಾಂಗ್ಳೂರ್ ರೀಚ್ ಆಗ್ಬೇಕು, ಸೊ ಹೊರಟ್ವಿ. ಪುನಾ ಟು ಬ್ಯಾಂಗ್ಳೂರ್ ಜರ್ನಿ ಯಾವ ತರ ಇರುತ್ತೆ ನೋಡೋಣ ಬನ್ನಿ. ಬರ್ತಾ ಆನ್ ದ ವೇ ಟೀ ಎಸ್ಟೇಟ್ ಕಾಣಿಸ್ತಾ ಇತ್ತು, ಸೊ ಹಂಗೆ ಒಂದು ಸ್ಟಾಪ್ ಕೊಟ್ಟು ವಿಡಿಯೋಸ್ ಫೋಟೋಸ್ ಎಲ್ಲ ತಕೊಂಡು ಹೊರಟ್ವಿ. ಇದ್ ನೋಡಿ ಒಳ್ಳೆ ಸ್ನೇಕ್ ಗೇಮ್ ತರ ಕಾಣ್ತಾ ಇದೆ, ಬಟ್ ಇದು ಸ್ನೇಕ್ ಗೇಮ್ ಅಲ್ಲ. ನಾವು ಹೋಗ್ತಾ ಇರೋ ರೂಟ್ ಮ್ಯಾಪ್ ಇಷ್ಟೊಂದು ಕರ್ವ್ಸ್ ಇದೆ ನೋಡಿ, ನೋಡಕ್ಕೆ ಭಯಂಕರವಾಗಿತ್ತು. ನೋಡಿ ಫ್ರೆಂಡ್ಸ್, ಹೆಂಗಿದೆ ಬೆಟ್ಟಗಳು, ಎಲ್ಲಿ ನೋಡ್ರು ಬೆಟ್ಟ. ಇಷ್ಟು ಮುನ್ನ ಟ್ರಾವೆಲ್ ಬ್ಲಾಗ್ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.